ಆದರೆ ನೀವು ಆ ಅವಕಾಶನೇ ಕೊಡಲಿಲ್ಲ. ನನ್ನಿಂದ ದೂರನೇ ನಿಲ್ಲೋ ಪ್ರಯತ್ನ ಪಟ್ರಿ, ನಿರ್ಧಾರ ಮಾಡಿದ್ರಿ. ನೀವು ದೇವಸ್ಥಾನಕ್ಕೆ ಹೊರಟಿದ್ದ ದಿನ ನಿಮ್ಮ ಹಿಂದೆ ಜನರನ್ನೆಲ್ಲ ಕಳಿಸಿದ್ದು ಅದೇ ಕಾರಣಕ್ಕೆ. ನಿಮ್ಮ ಹತ್ರ ಒಂದೇ ಒಂದ್ಸಲಿ ಮಾತಾಡ್ಬಿಡೋಣ ಅನ್ನೋ ಒಂದು ಹಪಿಯಲ್ಲಿ ಅಷ್ಟೆ. ಅದನ್ನು ಬಿಟ್ಟು ನನಗೆ ಯಾವ ಬೇರೆ ಉದ್ದೇಶನೂ ಇರಲಿಲ್ಲ. ಯಾವತ್ತೋ ಒಂದು ದಿವಸ ನೀವು ನನಗೆ ಸಿಕ್ಕು ನನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಡಕ್ಕೆ ಒಂದೇ ಒಂದು ಅವಕಾಶ ಕೊಡ್ತೀರಿ. ನನ್ನ ಮನಸ್ಸಿನ ನೋವುಗಳನ್ನೆಲ್ಲ ಕೇಳಿ ಮತ್ತೆ ನನ್ನ ಜೊತೆ ಬರೋಕ್ಕೆ ನಿರ್ಧಾರ ಮಾಡ್ತೀರಿ ಅನ್ನೋ ಒಂದು ಹುಚ್ಚು ನಂಬಿಕೆ ಕನಸು ಯಾವಾಗೂ ನಾನು ಕಾಣ್ತಾನೆ ಇದ್ದೆ. ಚಿನ್ನಮರಿ, ನೀವಿಲ್ಲದೆ ಬದುಕೋ ಶಕ್ತಿ ಜಯಂತನಿಗಿಲ್ಲ. ನಾನು ಅನಾಥ, ತಂದೆ ತಾಯಿ ಇಲ್ಲದೆ ಬದುಕ್ಬಿಟ್ಟೆ. ಆದರೆ ನನ್ನ ಜೀವನಕ್ಕೆ ತಂದೆ ತಾಯಿ ಹೆಂಡತಿ ಮಗು ನನ್ನ ಸರ್ವಸ್ವನೇ ನೀವು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಜೊತೆ ಸಂತೋಷವಾಗಿ ಜೀವನ ಮಾಡಬೇಕು, ಅನ್ಯೋನ್ಯವಾಗಿ ನಾವಿಬ್ಬರು ನಮ್ಮ ಬಾಳನ್ನು ಬೆಳೆಸಬೇಕು ಅಂತ ಅನ್ಕೋತಾ ಇದ್ದೆ. ನಾನು ನನ್ನನ್ನು ತಿದ್ದುಕೊಳ್ಳದೆ ಹೋದರೆ ಮತ್ತೆ ಚಿನ್ನಮರಿ ನನಗೆ ಸಿಗೋದಿಲ್ಲ, ನಾವಿಬ್ಬರು ಒಂದಾಗಿ ಬಾಳೋದಿಲ್ಲ ಅನ್ನೋದು ನನಗೆ ಮನದಟ್ಟಾಗಿದೆ. ನಾನು ಹಾಗೆ ಮಾಡ್ತೀನಿ. ಇಷ್ಟು ದಿವಸ ನಾವು ಬಾಳಿರೋದು ನಮ್ಮ ಜೀವನದ ಮೊದಲನೇ ಅಧ್ಯಾಯ ಅಂತ ಇಟ್ಕೊಳ್ಳಿ. ಆದರೆ ಇನ್ನು ಮುಂದೆ ನಾವು ಬಾಳೋದು ಅದು ನಮ್ಮ ನಿಜವಾದ ಜೀವನ. ನನಗೆ ನಿಮ್ಮ ಜೊತೆ ಬಾಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಚಿನ್ನಮರಿ. ನಾನು ತಪ್ಪುಗಳನ್ನೆಲ್ಲ ತಿದ್ದುಕೊತೀನಿ. ನಿಮ್ಮನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್. ಇಷ್ಟೆಲ್ಲ ನಮ್ಮ ಮಧ್ಯೆ ನಡೆದು ಹೋಗಿದ್ರು ನಿಮ್ಮ ಮನೆಯವ್ರ ಮುಂದೆ ಇದು ಯಾವುದನ್ನು ಹೇಳ್ಕೊಳ್ದೇ ಇದ್ದಕ್ಕೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ಚಿನ್ನಮರಿ. ಥ್ಯಾಂಕ್ ಯು. ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳಿದ್ದು ತುಂಬ ಒಳ್ಳೇದಾಯಿತು. ನಾವು ಅವತ್ತು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿತ್ತು. ನಮಗೆಲ್ಲ ಗಾಬರಿ ಆಗಿತ್ತು. ಸದ್ಯ ಇವತ್ತು ನೀವಿಬ್ಬರು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದಿದ್ದು ತುಂಬ ಒಳ್ಳೆ ಕೆಲಸ ಆಯಿತು. ಅಣ್ಣನಾಗಿ ತಂಗಿ ಬದುಕನ್ನು ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ಲ. ಜಾನು ಅವ್ರ ಜೊತೆ ಖುಷಿಯಾಗಿದ್ಲು, ಇನ್ನು ಮುಂದೇನು ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಏನ್ರಿ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಅದೃಷ್ಟ ಮಾಡಿದ್ವಿ. ಇವತ್ತು ಕಿವಿ ಪಾವನ ಆಗೋಯ್ತು. ವೀಣಾ, ನೀವು ಜಾನು ಬದುಕಿದಾಳೆ ಅಂತ ಅಳಿಯಂದ್ರ ಮುಂದೆ ಹೇಳಿದ ತಕ್ಷಣ ಅವ್ರು ಏನ್ ಮಾತಾಡಿದ್ರು, ಹೇಗೆ ಪ್ರತಿಕ್ರಿಯಿಸಿದ್ರು? ಇನ್ನೇನು ಹೇಳ್ತಾರಪ್ಪ, ಶಾಕ್ ಆಗ್ಬಿಟ್ರು, ಮಾತೇ ಆಡಲಿಲ್ಲ. ಹೌದಪ್ಪ, ಆ ಸಂತೋಷನ ಇಲ್ಲಿ ತನಕ ಮುಚ್ಚಿಟ್ಕೊಂಡೇ ಬಂದಿದ್ದಾರೆ. ಒಳಗೆ ಬರೋದಕ್ಕೂ ನಾಚ್ಕೋತಾ ಇದ್ರು. ನಾವೇ ಬಲವಂತ ಮಾಡಿ ಒಳಗೆ ಕರ್ಕೊಂಡ್ಬಂದ್ವಿ. ಇದರಲ್ಲೇ ಗೊತ್ತಾಗತ್ತೆ ಜಾನು ನೋಡೋದಕ್ಕೆ ಅವ್ರೆಷ್ಟು ಕಾತರಿಂದ ಕಾಯ್ತಾ ಇದ್ರು ಅಂತ. ಅಲ್ಲ, ನಮ್ಮ ಅಳಿಯಂದ್ರಿಗೆ ಜಾನು ಬದುಕಿದಾಳೆ, ಬಂದೇ ಬರ್ತಾಳೆ ಅಂತ ಅದು ಹೆಂಗ್ ನಂಬಿಕೆ ಇತ್ತು? ಅದಕ್ಕೇನೆ ಅವರು ನಮ್ಮ ಜಾನು ಫೋಟೋಗೆ ಹಾರ ಹಾಕಿದ್ರೆ ಬೇಡ ಅನ್ನೋರು, ತಿಥಿ ಕಾರ್ಯ ಬೇಡ ಅನ್ನೋರು. ಆಗೆಲ್ಲ ಇವ್ರಿಗೆ ಏನಾಗಿದೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ವಿ. ಈಗ ಅರ್ಥ ಆಗ್ತಾ ಇದೆ, ನಮ್ಮ ಜಾನು ಅಂತ ಗಂಡನ ಪಡೆಯೋದಕ್ಕೆ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ಲೋ ಏನೋ. ಹೌದಪ್ಪ, ಇನ್ನು ಮುಂದೆ ಜಯಂತ್ ಅವರು ಜಾನುನ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ. ಜಾನುವ್ರೆ, ಮಾತಾಡಿದೆಲ್ಲ ಆಯ್ತೆ? ಇಷ್ಟು ಬೇಗ ಆಗಿರಕ್ಕಿಲ್ಲ ಬಿಡಿ. ನಿಮ್ ಮನೆಗೆ ಹೋಯ್ತಿರಲ್ಲ, ಅವಾಗ ಆರಾಮಾಗಿ ಕುತ್ಕೊಂಡು ಮಾತಾಡಿ. ನಿಮಗ್ ತೊಂದರೆ ಕೊಡಕ್ಕೆ ನಾವ್ ಯಾರು ಇರಕ್ಕಿಲ್ಲ ಅಲ್ಲಿ.
ಏನ್ ಜಾನು ಮಾತಾಡ್ತಾನೆ ಇಲ್ಲ, ಎಲ್ಲ ಮಾತು ಜಯಂತ್ ಅವ್ರ ಜೊತೆನೆ ಆಡ್ಬೇಕು ಅಂತನಾ? ಅಪ್ಪ ಅಮ್ಮ, ನಾನು ಇವ್ರ ಜೊತೆ ಹೊರಡ್ತೀನಿ. ಭಾವ, ಈ ಖುಷಿನ ಅವಳು ನಿನ್ನ ಜೊತೆ ಬರಕ್ಕೆ ಒಪ್ಕೊಂಡ್ಳು ನೋಡಿ. ಏನೋ ಮಾತಾಡ್ತಿದ್ಯಾ? ಅವಳ ಮನೆಗಳು ಹೋಗದೆ ಇರ್ತಾಳೇನ? ಜಯಂತ್ ಯಾವಾಗ ಬರ್ತಾರೋ, ನನಗೆ ಯಾವಾಗ ಕರ್ಕೊಂಡು ಹೋಗ್ತಾರೋ ಅಂತ ಕಾಯ್ತಿದ್ಲು. ಈಗ ನೋಡು ಹೊಟ್ಟಿದ್ದಾಳೆ. ನಮ್ಮ ಜಯಂತ್ ಅವ್ರಿಗೂ ಅವ್ರ ಕೈ ರುಚಿ ತಿನ್ಬೇಕು ಅಂತ ಬಹು ಆಸೆ ಆಗಿರುತ್ತೆ. ಅದಕ್ಕೆ ನೋಡಿದ ತಕ್ಷಣ ಕರ್ಕೊಂಡು ಹೋಯ್ತವ್ರೆ. ಅದನ್ನ ಇವರು ಒಪ್ಕೊಂಡ್ಬಿಟ್ಟು ಈಗಲೇ ಹೊರಡ್ತೀನಿ ಅಂತವ್ರೆ. ಅಕ್ಕ, ಅಡುಗೆ ರೆಡಿ ಅದಿತ್ತಾನೆ, ಇಲ್ಲ ಅಂದ್ರೆ ಊಟ ಮಾಡ್ದೇನೆ ಹೊಂಟ್ಬಿಡ್ತಾರೆ. ಅಯ್ಯೋ, ಊಟ ಮಾಡಿಸ್ದೇನೆ ಅದು ಹೆಂಗೆ ಕಳ್ಸಕ್ಕಾಗತ್ತೆ? ಊಟ ಮಾಡ್ಕೊಂಡೇ ಹೋಗ್ಬೇಕು. ಬಾ ಚೆಲ್ವಿ.